ಮಕ್ಕಳಿಲ್ಲದೆ ನಡೆಯಿತು ಮದುವೆ ಆರತಕ್ಷತೆ. ಆನ್ಲೈನ್ನಲ್ಲೇ ನಡೆದೇ ಹೋಯ್ತು ಮದುವೆ ರಿಸೆಪ್ಷನ್. ಗಂಡು ಹೆಣ್ಣು ಕುರ್ಚಿಯಲ್ಲಿ ಕುಳಿತ ತಂದೆ ತಾಯಿ. ಮದುವೆ ಅಂದ್ರೆ ಸಂಭ್ರಮ ಸಡಗರ. ಎಲ್ಲರ ಕಣ್ಣು ವಧುವರರ ಮೇಲೆ ಇರುತ್ತೆ. ಕಾಲ ಬದಲಾದಂತೆ ಜನರ ಹಾವಭಾವ, ದಿನಚರಿ ಎಲ್ಲವೂ ಬದಲಾಗತ್ತೆ. ಅಲ್ಲದೆ ಈಗ ಇಂಟರ್ನೆಟ್ ಯುಗವಾಗಿದ್ದು ಎಲ್ಲವೂ ಆನ್ಲೈನ್ ಜಮಾನ ಅನ್ನೋ ಹಾಗಾಗಿದೆ. ಇನ್ನು ಕೆಲ ವರ್ಷಗಳು ಹೋದ್ರೆ ಮದುವೆ ಸಮಾರಂಭಗಳು ಆನ್ಲೈನ್ನಲ್ಲೇ ಆಗೋ ಕಾಲವೂ ಕೂಡ ದೂರ ಉಳಿದಿಲ್ಲ. ಆದರೆ ಸಂಪ್ರದಾಯ ಪಾಲನೆ ಮಾಡುವ ನಮ್ಮ ನಾಡಲ್ಲಿ ಮದುವೆಗೆ ಪ್ರಾಮುಖ್ಯತೆಯನ್ನ ನೀಡಿದ್ದು ಶಾಸ್ತ್ರೋಕ್ತವಾಗಿ ಮದುವೆ ನಡೀತಾ ಇದೆ. ಆದರೆ ಇಲ್ಲೊಂದು ಮದುವೆ ಸಮಾರಂಭ ಗಂಡು ಹೆಣ್ಣು ಇಲ್ಲದೆ ಮದುವೆ ರಿಸೆಪ್ಷನ್ ನಡೆದು ಹೋಗಿದೆ. ವಧುವರರು ಕುಳಿತುಕೊಳ್ಳುವ ಚೇರ್ನಲ್ಲಿ ತಂದೆ ತಾಯಿ ಕೂತಿದ್ರು. ಆನ್ಲೈನ್ನಲ್ಲಿ ಹುಡುಗ ಹುಡುಗಿ ರಿಸೆಪ್ಷನ್ ಮಾಡಿಕೊಂಡಿದ್ದಾರೆ. ಈ ಅಪರೂಪದ ಮದುವೆ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು ಹುಬ್ಳಿಯಲ್ಲಿ. ಹೌದು, ಮದುವೆ ಆರತಕ್ಷತೆಗೆ ಎಲ್ಲವೂ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಇನ್ನೇನೋ ಮದುವೆ ಆರತಕ್ಷತೆ ಶುರುವಾಗಬೇಕಾಗಿತ್ತು. ಬಂಧು ಬಾಂಧವರು, ಸ್ನೇಹಿತರು ಸಮಾರಂಭಕ್ಕೆ ಒಬ್ಬೊಬ್ಬರೇ ಆಗಮಿಸ್ತಾ ಇದ್ರು. ಆದ್ರೆ ಸಮಾರಂಭಕ್ಕೆ ವಧುವರ ಮಾತ್ರ ಬರಲೇ ಇಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ಹೆಣ್ಣಿನ ತಂದೆ ತಾಯಿಯೇ ವಧುವರರ ಕುರ್ಚಿಯಲ್ಲಿ ಕುಳಿತು ಬಂಧು ಬಾಂಧವರಿಂದ ಶುಭ ಹಾರೈಕೆಯನ್ನ ಸ್ವೀಕರಿಸಿದ್ರು. ಅಷ್ಟಕ್ಕೂ ಇಷ್ಟೆಲ್ಲ ಆಗಿದ್ದು ಬೇರೆ ಯಾವುದೋ ದುರುದ್ದೇಶಕ್ಕಲ್ಲ, ಇಂಡಿಗೋ ವಿಮಾನ ರದ್ದಾಗಿರೋದ್ರಿಂದ. ದೇಶಾದ್ಯಂತ ಇಂಡಿಗೋ ವಿಮಾನ ಸಂಚಾರದಲ್ಲಿ ವ್ಯತ್ಯಯವಾಗಿದ್ದರ ಪರಿಣಾಮ ನೂತನ ವಧುವರರಿಗೂ ತಟ್ಟಿದೆ. ನವೆಂಬರ್ 23ರಂದು ಮೇಧ ಕ್ಷೀರಸಾಗರ ಹಾಗೂ ಸಂಗಮ ದಾಸ್ ಎಂಬ ಜೋಡಿ ಭುವನೇಶ್ವರ್ನಲ್ಲಿ ಮದುವೆಯಾಗಿತ್ತು. ಆ ಜೋಡಿಯ ಆರತಕ್ಷತೆಯನ್ನ ಡಿಸೆಂಬರ್ 3ರಂದು ಹುಬ್ಬಳ್ಳಿಯ ಗುಜರಾತ್ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು. ಹೀಗಾಗಿ ಡಿಸೆಂಬರ್ 2ರಂದು ಹುಬ್ಬಳ್ಳಿಗೆ ಬರಲು ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡಲಾಗಿತ್ತು. ಆದರೆ ದಿಢೀರ್ ಇಂಡಿಗೋ ಏರ್ಲೈನ್ಸ್ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಗಂಡು ಹೆಣ್ಣು ರಿಸೆಪ್ಷನ್ಗೆ ಬರಲು ಆಗ್ಲೇ ಇಲ್ಲ. ಇತ್ತ ರಿಸೆಪ್ಷನ್ಗೆ ಬಂದು ಬಾಂಧವರು ಆಗಮಿಸ್ತಾ ಇದ್ದು ಗಂಡು ಹೆಣ್ಣು ಬರುವ ನಿರೀಕ್ಷೆಯಲ್ಲಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಯಾವಾಗ ಗಂಡು ಹೆಣ್ಣು ಅದ್ಯಾವಾಗ ಬರಲು ಅಸಾಧ್ಯವಾಗ್ಲಿಲ್ವೋ ವಧುವಿನ ತಂದೆ ತಾಯಿಯೇ ವಧುವರರ ಸೀಟ್ನಲ್ಲಿ ಕೂತು ಶುಭ ಹಾರೈಕೆಯನ್ನ ಸ್ವೀಕರಿಸಿದ್ರು. ಇತ್ತ ಗಂಡು ಹೆಣ್ಣು ಆನ್ಲೈನ್ನಲ್ಲಿಯೇ ಆರತಕ್ಷತೆಯಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಆನ್ಲೈನ್ನಲ್ಲಾದ ವಿಭಿನ್ನ ಮದುವೆ ಸಮಾರಂಭ ಎಲ್ಲೆಡೆ ಗಮನ ಸೆಳೀತಾ ಇದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.